ಹಾಗೆ ಮಾಡಿದಾಗ ನಿಮಗೆ ಯಶಸ್ವಿ ಅನ್ನೋದು ಕಟ್ಟಿಟ್ಟ ಬುತ್ತಿ ಎಂಬುವಂತಹ ಮಾತನ್ನು ಶ್ರೀಕೃಷ್ಣ ಪರಮಾತ್ಮನು ಈ ಒಂದು ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಆದ್ದರಿಂದ ಅಂತಂದರೆ ಯು ಹ್ಯಾವ್ ಟು ವರ್ಕ್ ಲೈಕ್ ಎ ಕಿಂಗ್ ಅಂತ ಹೇಳ್ತಾರೆ. ರಾಜನಂತೆ ಮಾಡುವುದು ಕೆಳ ದರ್ಜೆಯ ಕೆಲಸ ಆಗಿದ್ದರೂ ಕೂಡ ಅಂತಹ ಕೆಲಸವನ್ನು ಕೂಡ ನೀನು ಅಧಿಕಾರಯುತವಾಗಿ ಮಾಡು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ನನಗೆ ಅತ್ಯಂತ ಆತ್ಮೀಯ ಹಾಗೂ ಪ್ರೀತಿಪೂರ್ವಕವಾದಂತಹ ಮತ್ತೊಂದು ಭಗವದ್ಗೀತೆಯ ಶ್ಲೋಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಬಯಸ್ತಾ ಇದ್ದೇನೆ. ಅದ್ಯಾವುದಪ್ಪ ಅಂತ ಹೇಳಿದ್ರೆ, ಇದು ಅತ್ಯಂತ ಜನಪ್ರಿಯವಾದಂತಹ ಶ್ಲೋಕ ಕೂಡ ಆಗಿದೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನಃ ಮಾ ಕರ್ಮಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವ ಕರ್ಮಣಿ ಅಂತ ಹೇಳಿ. ಅಂದರೆ ನಿನ್ನ ಕರ್ಮವನ್ನು ನೀನು ಅಧಿಕಾರಪೂರ್ವಕವಾಗಿ ಮಾಡು. ಅದು ಹೇಗೆ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ವರ್ಕ್ ಲೈಕ್ ಎ ಕಿಂಗ್ ಅಂತ ಹೇಳ್ತಾರೆ. ರಾಜನಂತೆ ಮಾಡುವುದು ಕೆಳ ದರ್ಜೆಯ ಕೆಲಸ ಆಗಿದ್ದರೂ ಕೂಡ ಅಂತಹ ಕೆಲಸವನ್ನು ಕೂಡ ನೀನು ಅಧಿಕಾರಯುತವಾಗಿ ಮಾಡು. ಕಸಗುಡಿಸುವ ಕೆಲಸವಾದರೂ ಕೂಡ ನೀನು ಅಧಿಕಾರಯುತವಾಗಿ ಗುಡಿಸು. ಆ ಗುಡಿಸುವ ಕೆಲಸ ಮಾಡಿದ ನಂತರ ಬೇರೆಯವರು ಬಂದು ನೋಡಿದರೆ ಇಲ್ಲಿ ಧೂಳಿದೆ, ಇಲ್ಲಿ ಇದಿದೆ ಅಂತ ಹೇಳಬಾರದು. ಅಷ್ಟು ಚೆನ್ನಾಗಿ ಕೆಲಸವನ್ನು ನೀನು ಮಾಡಿದರೆ ನೀನು ಫಸ್ಟ್ ಖುಷಿಯಾಗೋದು ಯಾರಿಗೆ? ಗುಡಿಸಿದಂಥವರಿಗೆ ಖುಷಿ ಆಗುತ್ತೆ. ನಿನ್ನ ಮನಸ್ಸಿಗೆ ತೃಪ್ತಿ ಸಿಗುತ್ತೆ. ಎಷ್ಟು ಚೆಂದಾಗಿ ನಾನು ಮಾಡಿದ್ದೀನಿ ಅಂತ ಎಲ್ಲ ಕ್ಲೀನ್ ಮಾಡಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ನಾವು ಮಾಡಿದಂತಹ ಕೆಲಸದಿಂದ. ಫಸ್ಟ್ ನನ್ನ ತೃಪ್ತಿ ಆಗುತ್ತೆ. ನಾನು ಮಾಡುವ ಕೆಲಸ ಅಚ್ಚುಕಟ್ಟಾಗಿ, ಸೊಗಸಾಗಿ, ಕೌಶಲ್ಯ ಭರಿತವಾಗಿ, ಗುಣಾತ್ಮಕವಾಗಿ, ಕ್ವಾಲಿಟೇಟಿವ್ ಆಗಿ ನಾನು ಮಾಡಿದಾಗ, ಅಚ್ಚುಕಟ್ಟಾಗಿ ಮಾಡಿದಾಗ, ಏನನ್ನೂ ಬಯಸದೆ ನೀನು ಮಾಡದೆ ಹೋದರೂ ಕೂಡ ನಿನ್ನ ಮನಸ್ತೃಪ್ತಿ ಆಗುತ್ತೆ, ಆತ್ಮತೃಪ್ತಿ ಆಗುತ್ತೆ, ನಿನಗೆ ಖುಷಿ ಸಿಗುತ್ತೆ. ಇದನ್ನು ನಾವು ಒಪ್ಕೊಳ್ಬೇಕಾಗತ್ತೆ ಮೊದಲನೆಯದಾಗಿ. ಹಾಗೆ ಅವರವರು ಅವರವರ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟಂತಹ ಕೆಲಸಗಳನ್ನು ಅಚ್ಚುಕಟ್ಟಾಗಿ ರಾಜನಂತೆ ತುಂಬ ಒಂದು ಅಧಿಕಾರಪೂರ್ವಕವಾಗಿ ಕೆಲಸವನ್ನು ಮಾಡಬೇಕು. ಏನು ಹೇಳ್ತಾರೆ ಇಲ್ಲಿ? ಕರ್ಮಣ್ಯೇವ ಅಧಿಕಾರಸ್ತೆ, ಅಧಿಕಾರದಿಂದ ಕೆಲಸವನ್ನು ನೀನು ಮಾಡು. ಮತ್ತೆ ಇನ್ನೇನು? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನಃ. ಆ ಮಾಡುವ ಕೆಲಸದಲ್ಲಿ ನೀನು ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಂಬೇಡಪ್ಪ. ಏನು ಪ್ರತಿಫಲದ ಅಪೇಕ್ಷೆಯನ್ನು ನೀನು ಇಟ್ಟುಕೊಳ್ಳಬೇಡ. ಮತ್ತು ಮಾ ಫಲೇಶು ಕದಾಚನಃ ಮಾ ಕರ್ಮಫಲ ಹೇತುರ್ಭೂರ್ ಮಾತೆ ಸಂಘೋಸ್ತ್ವ ಕರ್ಮಣಿ. ಅಂದರೆ ಆ ಮಾಡುವಂತಹ ಕೆಲಸವನ್ನು ಅಧಿಕಾರಯುತವಾಗಿ ಮಾಡಿಬಿಡು. ಏನನ್ನೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕೆ ಹೋಗಬೇಡ. ಯಾರನ್ನೂ ನೀನು ಸುಮ್ಮನೆ ಇಂಪ್ರೆಸ್ ಮಾಡುವ ಅವಶ್ಯಕತೆ ಇಲ್ಲ. ಯಾರು ಯಾವುದಾದ್ರೂ ಒಂದು ಕೆಲಸವನ್ನು ಕೊಟ್ಟಾಗ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ನೀನು ಮಾಡಿಬಿಟ್ರೆ ನಿನಗೆ ಅದರಿಂದ ಬರಬೇಕಾದಂತಹ ಪ್ರತಿಫಲವು ತನ್ನಷ್ಟಕ್ಕೆ ತಾನೇ ಬರುತ್ತದೆ. ಅಂದರೆ ಈಗ ನಾನು ಈಗಾಗಲೇ ಕೊಟ್ಟಂತಹ ಉದಾಹರಣೆಯನ್ನು ನೀವು ನೋಡೋದಾದರೆ, ಮಾಡುವಂತಹ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಬಿಟ್ರೆ ಯಾರ ಮುಂದೆಯೂ ನೀನು ಅದನ್ನು ಪ್ರದರ್ಶಿಸಬೇಕಾಗಿಲ್ಲ. ಮತ್ತು ನೀನು ನಿನ್ನ ಬಾಸನ್ನು ಇಂಪ್ರೆಸ್ ಮಾಡಬೇಕಾಗಿಲ್ಲ. ಅವರು ನೋಡ್ತಾರೆ, ಎಲ್ಲ ಶುಚಿಯಾಗಿದ್ದರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವರು, ಯಾವುದೇ ರೀತಿಯಾದಂಥ ಒಂದು ಡ್ರಾಮಾ ಇಲ್ಲ, ಒಂದು ಇಂಪ್ರೆಸ್ ಮಾಡಬೇಕು ಅಂತ ಬಯಸ್ತಾ ಇಲ್ಲ. ತನ್ನ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಇವರಿಗೆ ಸಂಬಳ ಜಾಸ್ತಿ ಮಾಡೋಣ ಅನ್ನೋ ಮನಸ್ಸು ಆ ಮಾಲೀಕರಿಗೆ, ಆ ಬಾಸ್ಗೆ ಬಂದ್ಬಿಡುತ್ತೆ. ಅವ್ರ ಗಮನಕ್ಕೆ ಬಂದರೆ ಖಂಡಿತವಾಗಿ ಅವರು ಅದನ್ನು ಮಾಡಿಬಿಡ್ತಾರೆ. ನೀನು ಬಯಸಿದೆಯಾ? ಇಲ್ಲ. ನೀನು ಬಯಸದೇ ಇದ್ದು ನೀನು ತುಂಬ ಅಚ್ಚುಕಟ್ಟಾಗಿ ಮಾಡಿ ನೀನು ವಿಶೇಷವಾದಂತಹ ಒಂದು ಇಂಪ್ರೆಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡದೇ ಇದ್ದಾಗ ನಿನಗೆ ಅದು ಬಂದು ಬಿಡುತ್ತದೆ. ನಿನಗೆ ಪ್ರತಿಫಲದ ರೂಪದಲ್ಲಿ ಸಂಬಳ ಹೆಚ್ಚಿಗೆ ಮಾಡುವುದಾಗಿರಬಹುದು, ಅಥವಾ ನಿನಗೆ ಪ್ರಮೋಷನ್ ಬಡ್ತಿ ಕೊಡುವುದಾಗಿರಬಹುದು, ಬಂದು ಬಿಡುತ್ತೆ. ಆದ್ದರಿಂದ ಮಾಡುವಂತಹ ಕೆಲಸವನ್ನು ನೀನು ಜವಾಬ್ದಾರಿಯುತವಾಗಿ ಅಚ್ಚುಕಟ್ಟಾಗಿ ಮಾಡೋದು ನಿನ್ನ ಮೊದಲ ಆದ್ಯತೆಯಾಗಬೇಕು.
ಅದು ಯಾವುದೇ ಕೆಲಸದಲ್ಲಿ ಇರಲಿ, ಯಾವುದೇ ಹುದ್ದೆಯಲ್ಲಿ ನೀನಿರು, ನಿನ್ನ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಕೌಶಲ್ಯಯುತವಾಗಿ ನೀನು ಮಾಡಿದ್ದೆ ಆದಲ್ಲಿ ಆ ಕೆಲಸವೇ ನಿನ್ನ ಬಗ್ಗೆ ಮಾತನಾಡುತ್ತದೆ. ಯುವರ್ ಎಫಿಷಿಯನ್ಸ್ ವರ್ಕ್ ವಿಲ್ ಸ್ಪೀಕ್ಸ್ ಅಬೌಟ್ ಯುವರ್ ಸೆಲ್ಫ್ ಅನ್ನೋದನ್ನ ಕೃಷ್ಣ ಪರಮಾತ್ಮನ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನೋಡಿ ಎಂತಹ ಮಾತಿದು. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ತುಂಬ ಏನೋ ಮಾಡಿಬಿಟ್ಟು ನೀನು ಗ್ಲೋರಿಫೈ ಮಾಡಿಕೊಂಡು ನೀನು ರೆಪ್ರೆಸೆಂಟ್ ಮಾಡ್ಕೊಂಡು ಮಾಡೋಕ್ಕೋಯ್ತು ಅಂತಂದರೆ ದೊಡ್ಡವ್ರಿಗೆ, ಬಾಸ್ಗಳಾದವ್ರಿಗೆ, ಆ ಲೆವೆಲ್ಗೆ ಬಂದಿರೋರಿಗೆ ಅರ್ಥ ಆಗುತ್ತೆ. ಓಹ್, ಇದು ಇಂಪ್ರೆಸ್ ಮಾಡೋಕ್ಕೆ ಮಾಡಿದ್ದಾರೆ, ಇದಾಗಿದೆ ಅಂತ. ಓಕೆ, ಅದನ್ನೊಂದು ಅಕ್ನಾಲೆಡ್ಜ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಅದನ್ನು ಕೂಡ ತೋರ್ಪಡಿಸದೆ ನೀನು ನಿನ್ನ ಕೆಲಸವನ್ನು ನೀನು ಶ್ರದ್ಧೆಯಿಂದ ಮಾಡಿಬಿಟ್ರೆ ಅದಕ್ಕೆ ನಿನಗೆ ಪ್ರತಿಫಲ ಜಾಸ್ತಿ ಸಿಗ್ತಾ ಹೋಗುತ್ತೆ ಎಂಬುದು ನೀವು ತಿಳಿದುಕೊಂಡಿರಬೇಕಾದಂತಹ ವಿಚಾರ ಆಗುತ್ತೆ. ಸೊ ಮತ್ತೆ ಯಾವುದನ್ನು ಬಯಸದೆ ನೀನು ಕೆಲಸ ಮಾಡಿದಾಗ ನಿನಗೆ ಆ ಪ್ರತಿಫಲ ಸಿಗದೇ ಇದ್ದಾಗ ನಿನಗೆ ದುಃಖ ಆಗುವುದಿಲ್ಲ. ನೀನು ಪ್ರತಿಫಲದ ಅಪೇಕ್ಷೆಯನ್ನು ಇಟ್ಟುಕೊಂಡು ಮಾಡಿದಾಗ ನಿನಗೆ ದುಃಖ ಆಗುತ್ತೆ ಎಂಬುದು ಈ ಒಂದು ತತ್ವದ ಸಾರ ಆಗಿದೆ. ಆದರೆ ಕೃಷ್ಣ ಪರಮಾತ್ಮನ ಒಂದು ವಾಗ್ದಾನ ಏನಪ್ಪ ಅಂತ ಹೇಳಿದ್ರೆ, ಕರ್ಮವನ್ನು ನೀನು ಅಧಿಕಾರವಾಗಿ ಮಾಡಿದ್ದೆ ಆದಲ್ಲಿ, ಕೌಶಲ್ಯ ಭರಿತವಾಗಿ ನೀನು ಮಾಡಿದ್ದೆ ಆದಲ್ಲಿ, ಯೋಗೋ ಕರ್ಮಸು ಕೌಶಲಃ ಅಂತ ಮಾಡಿದ್ದೆ ಆದಲ್ಲಿ ನಿನಗೆ ಸಿಗಬೇಕಾದಂತಹ ಫಲವು ಸಿಕ್ಕೇ ಸಿಗುತ್ತದೆ. ನೋಡಿ, ಈಗ ಉದಾಹರಣೆಗೆ ಕಸ ಗುಡಿಸುವ ಕೆಲಸವನ್ನು ಮಾಡಿದ, ಆತನ ಕೆಲಸ ಏನು? ಅಚ್ಚುಕಟ್ಟಾಗಿ ಕ್ಲೀನ್ ಮಾಡೋದು, ಆತನ ಕೆಲಸ ಆತ ಮಾಡಿದ. ಇನ್ನು ಮಾಲೀಕನ ಕೆಲಸ ಮತ್ತು ಕರ್ತವ್ಯ ಏನು? ಆ ಕೆಲಸವನ್ನು ಮಾಡಿದಂಥವರಿಗೆ ಅಚ್ಚುಕಟ್ಟಾಗಿ ಅವರನ್ನು ಗುರುತಿಸಿ ಅವರಿಗೆ ಸಂಬಳವನ್ನು ಕೊಡುವುದೇ ಆತನ ಕೆಲಸ, ಬಡ್ತಿಯನ್ನು ಕೊಡುವುದು ಆ ಕೆಲಸ, ಅವರ ಕೆಲಸವನ್ನು ಗುರುತಿಸುವುದು ಆತನ ಕೆಲಸ. ಅದು ಪ್ರತಿಫಲ ಆತನಿಗಾಗಿರೋದಿಲ್ಲ, ಗುರುತಿಸಿ ಕೊಡುವುದು ಆ ಒಂದು ಮಾಲೀಕನ ಕೆಲಸ ಆಗುತ್ತೆ. ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಕೆಲಸಗಾರ ಕೆಲಸವನ್ನು ಮಾಡುವುದು ಆತನ ಕೆಲಸ, ಮಾಲೀಕನು ಅದನ್ನು ಗುರುತಿಸಿ ಅವರಿಗೆ ಬೇಕಾದಂಥ ಮನ್ನಣೆ ಮತ್ತು ಮಾನ್ಯತೆಯನ್ನು ಕೊಡುವುದು ಮಾಲೀಕನ ಕೆಲಸ. ಸೊ ಅವರವರ ಕೆಲಸವನ್ನು ಅವರು ಅಚ್ಚುಕಟ್ಟಾಗಿ ಮಾಡ್ತಾ ಹೋದರೆ ಎಲ್ಲವೂ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ ಎಂಬುವಂತಹ ಒಂದು ಫಾರ್ಮುಲಾ ಇದು. ಇದೊಂದು ಕ್ಯಾಪ್ಷನ್ ಇದು. ಅದಕ್ಕೆ ಭಗವದ್ಗೀತೆ ಅಷ್ಟು ಸುಪ್ರಸಿದ್ಧವಾಗಿದೆ. ಅಂದರೆ ಅಯ್ಯೋ, ನಾನು ಈ ಕೆಲಸ ಮಾಡಬೇಕಾ, ಇದನ್ನು ಮಾಡಬೇಕಾ, ಯಾರು ನೋಡ್ತಾ ಇದ್ದಾರೆ ಅಂತಂದಾಗ ಕ್ಲೀನಾಗಿ ಮಾಡುವಂಥದ್ದು. ನೋಡ್ತಾ ಇಲ್ವಾ, ಒಂದೆರಡು ದಿವಸ ಭಾಷೆ ಬರಲ್ವಾ, ಯಾರೂ ನೋಡ್ತಾ ಇಲ್ಲ, ಗಮನಿಸ್ತಾ ಇಲ್ಲ, 2 ದಿವಸ ಹಾಗೆ ತಳ್ಳಾಕ್ಬಿಡೋಣ, ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಡೋಣ, ಏನೋ ಒಂದು ಟೈಮ್ ಪಾಸ್ ಮಾಡಿಬಿಡೋಣ ಮೊಬೈಲ್ ನೋಡಿಕೊಂಡು. ಸೊ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಬಾಸಾದವರು ನೋಡ್ತಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ನೋಡ್ತಾರೆ, ಅಥವಾ CCTVನಲ್ಲಿ ನಾನಿದ್ದಾಗ ಹೇಗೆ ಕೆಲಸ ನಡೀತು, ನಾನಿಲ್ಲದೆ ಇದ್ದಾಗ ಹೇಗೆ ಕೆಲಸ ನಡೀತು, ಯಾರು ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇಲ್ಲ, ಯಾರು ನಾನು ಇದ್ದಾಗಲೂ ಗೌರವ ಕೊಡ್ತಾರೆ, ನಾನು ಇಲ್ಲದೇದಾಗಲೂ ಗೌರವವನ್ನು ಕೊಟ್ಟು ಕೆಲಸವನ್ನು ಮಾಡಿದ್ದಾರೆ, ಇದನ್ನು ಅಬ್ಸರ್ವ್ ಮಾಡ್ತಾರೆ. ಆಗೇನಾಗುತ್ತೆ, ನಿಮಗೆ ಬರಬೇಕಾದಂತಹ ಫಲವು, ಪ್ರತಿಫಲವು ನಿಮಗೆ ಸಿಗೋದಿಲ್ಲ. ಆದ್ದರಿಂದ ಇಲ್ಲಿ ಉದ್ದೇಶ ಏನು? ನಿನ್ನ ಕೆಲಸವನ್ನು ನೀನು ಅಚ್ಚುಕಟ್ಟಾಗಿ ಮಾಡುವಂತ ಕೇವಲ ನಿನಗೆ ಮಾತ್ರ ಹೇಳಿರೋದಲ್ಲ ಅದು. ಅಲ್ಲ, ನೀನು ಪ್ರತಿಫಲನೆ ಅಪೇಕ್ಷೆ ಮಾಡದೆ ಹೋದರೆ ಮೋಟಿವೇಶನ್ ಹೇಗೆ ಸಿಕ್ಬಿಡುತ್ತೆ, ಹೇಗೆ ಅವರು ಉತ್ತೇಜನವನ್ನು ಸಿಗುತ್ತೆ, ಹೇಗೆ ಅವರು ಕೆಲಸ ಮಾಡ್ತಾರೆ? ಕೆಲಸ ಮಾಡೋದೇ ಏನಾದರೂ ಬೇಕು ಅಂತಲ್ವಾ, ಏನೂ ಬೇಡ ಅಂತ ಯಾರು ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ? ದ್ಯಾಟ್ ಈಸ್ ನಾಟ್ ದ ವೇ. ಆ ರೀತಿಯಾಗಲ್ಲ ಹೇಳ್ತಾ ಇರೋದು. ಈಗ ನಾನು ಹೇಳಿದ ಹಾಗೆ ನೀನು ಪ್ರಮೋಷನ್ ಕೊಡಲಿ ಅಂತ ನೀನು ಕೆಲಸ ಮಾಡ್ತಿರ್ತೀಯ, ನಿನ್ನ ಮುಗ್ನೇರಕ್ಕೆ ನೀನು ಕೆಲಸ ಮಾಡಿರ್ತೀಯ, ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡಿರ್ತಾರೆ, ಎಫಿಷಿಯನ್ಸ್ ಆಗಿರ್ತಾರೆ, ಅದರ ರಿಪೋರ್ಟಿಂಗ್ ನಿನಗೆ ಬರುತ್ತಾ ಅಥವಾ ಬಾಸ್ಗೆ ಹೋಗಿರುತ್ತೆ. ಅವರು ಅದನ್ನು ಗುರುತಿಸ್ಬಿಟ್ಟು ಅವರು ಅದಕ್ಕೆ ಅಕ್ನಾಲೆಡ್ಜ್ ಮಾಡ್ತಾರೆ. ಆದ್ದರಿಂದ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇನೆ, ಪ್ರತಿಫಲದ ಅಪೇಕ್ಷೆನ ಇಟ್ಕೋಬೇಡ ಅಂತಂದರೆ, ನೀನು ಅದನ್ನು ಬಯಸಿದ್ದೇ ಆದಲ್ಲಿ ನಿನಗೆ ದುಃಖ ಸಿಗಲಿಲ್ಲ ಅಂದರೆ, ಬಟ್ ಅದನ್ನು ಬಯಸದೆ ನೀನು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದರೆ ಅದು ತನ್ನಷ್ಟಕ್ಕೆ ತಾನು ಬಂದೇ ಬರುತ್ತೆ ಕಣಯ್ಯ ಅಂತ ಅದರ ಅರ್ಥ. ಯಾಕೆಂದರೆ ಕೆಲಸಗಾರನ ಕೆಲಸ ಮಾಡೋದಾದರೆ ಮಾಲೀಕನ ಕೆಲಸ ಗುರುತಿಸಿ ಕೊಡೋದಾಗತ್ತೆ. ಅವ್ರ ಕೆಲಸನ ಅವನು ಅಚ್ಚುಕಟ್ಟಾಗಿ ಮಾಡಿದ್ರೆ ಆ ಮಾಲೀಕ ಬದುಕ್ತಾನೆ, ಆ ಕಂಪ್ನಿ ಬೆಳೆಯುತ್ತೆ. ಒಳ್ಳೆ ಕಾರ್ಮಿಕರ ಕೆಲಸವನ್ನು ಗುರುತಿಸಿ ಅವರಿಗೆ ಸಿಗಬೇಕಾದಂತಹ ಮಾನ್ಯತೆಗಳನ್ನು, ಬಡ್ತಿಗಳನ್ನು ಕೊಟ್ಟು ಅವರಿಗೆ ಸಂಬಳವನ್ನು, ವೇತನವನ್ನು ಕೊಟ್ಟು ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದು ಒಬ್ಬ ಮಾಲೀಕನ ಕೆಲಸ. ಅದನ್ನು ಆತ ಮಾಡಿದ್ದೆ ಆದಲ್ಲಿ ಆತ ಬೆಳೀತಾನೆ, ಆತನ ಕಂಪನಿ ಬೆಳೆಯುತ್ತೆ.
ಇಲ್ಲ ಅಂದರೆ ಆತನು ಕೂಡ ಕಂಪ್ನಿಯನ್ನು ಕಳ್ಕೊಳ್ತಾನೆ. ಆ ಡೆವಲಪ್ಮೆಂಟ್ ಅನ್ನೋದು ಅವರಿಗೆ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ನಾನು ಮಾಡ್ತೀನಿ. ಹಾಗೆ ಎಲ್ಲರ ಕೆಲಸ ಅವ್ರವ್ರ ಕೆಲಸ ಅವ್ರು ಅಚ್ಚುಕಟ್ಟಾಗಿ ಮಾಡಿದಾಗ, ಈಗ ನೋಡಿ ಕ್ಲೀನರ್ ಕೆಲಸ ಕ್ಲೀನರ್ ಮಾಡ್ತಾರೆ, ಸೂಪರ್ವೈಸರ್ ಕೆಲಸ ಸೂಪರ್ವೈಸ್ ಕರೆಕ್ಟಾಗಿ ಮಾಡಿದ್ರೆ, ಮ್ಯಾನೇಜರ್ ಕೆಲಸ ಕರೆಕ್ಟಾಗಿ ಮಾಡಿದ್ರೆ, ಬಾಸ್ ಅವ್ರ ಕೆಲಸನ ಅವ್ರು ಕರೆಕ್ಟಾಗಿ ಮಾಡಿದ್ರೆ ಕಂಪನಿ ಸಕ್ಸಸ್ ಆಗುತ್ತೆ ಎಂಬುದು ಇದರ ಒಂದು ಸೂಕ್ಷ್ಮ ಮತ್ತು ಒಂದು ಸೂಕ್ಷ್ಮಮೇ ಮೋಕ್ಷ್ಮ ಅಂದ ಹಾಗೆ ಅವರವರ ಕೆಲಸಗಳನ್ನು ಕರ್ತವ್ಯಗಳನ್ನು ಅವರು ಸರಿಯಾಗಿ ಮಾಡಿದ್ರೆ ಅವರಿಗೆ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಮತ್ತು ನಿನ್ನ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಿನಗೆ ಮಾಡಿದಾಗ ಯಾವುದೇ ರೀತಿಯಾದಂತಹ ದುಃಖ ನಿನಗೆ ಆಗುವುದಿಲ್ಲ ಎಂಬುವಂತಹ ಸೀಕ್ರೆಟನ್ನು ಇಲ್ಲಿ ಹೇಳಲಾಗಿದೆ. ನಾವು ಕಳೆದ ಒಂದು ಸಂಚಿಕೆಗಳಲ್ಲಿ ನೋಡಿದ್ವು ನಾವು, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅಂತ ಹೇಳಿಬಿಟ್ಟು, ನೀನು ಏನಾದ್ರು ಒಂದು ಸ್ಪರ್ಶವನ್ನು ಒಂದು ಕೆಲಸವನ್ನು ಮಾಡುವಾಗ ಒಂದು ಏನಾದ್ರು ನಿನ್ನ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡು ನೀನು ಮಾಡೋಕ್ಕೆ ಅಂತ ಹೋದಾಗ ನಿನಗೆ ಅದಾಗಲಿಲ್ಲ ಅಂದರೆ ನಿನಗೆ ದುಃಖ ಆಗುತ್ತೆ. ಅದ್ರ ಬದಲು ನಿನ್ನ ಪ್ರೈಮ್ ಗೋಲ್ ಏನು ನೀನು ಮಾಡಬೇಕು, ಆ ಸಕ್ಸಸ್ ಆಗೋಕ್ಕೆ ಏನು ಮಾಡಬೇಕು ಅದ್ರ ಕಡೆ ಮಾತ್ರ ಫೋಕಸ್ ಮಾಡಿ ಮಾಡ್ತಾನೇ ಇರು. ಕೆಲಸ ಮಾಡ್ತಾಯಿರು, ಅಟೆಂಪ್ಟ್ ಮಾಡ್ತಾಯಿರು. ಫೇಲ್ಯೂರ್ ಆಯಿತು ಅಂದರೆ ಕರೆಕ್ಷನ್ಸ್ ಮಾಡ್ಕೋ, ಅಟೆಂಪ್ಟ್ ಮಾಡು, ಕರೆಕ್ಷನ್ ಮಾಡು, ಅಟೆಂಪ್ಟ್ ಮಾಡು, ದೆನ್ ಯು ವಿಲ್ ಗೆಟ್ ಸಕ್ಸಸ್ ಫೈನಲಿ. ಆದ್ದರಿಂದ ಅದರ ಕಡೆಗೆ ಫೋಕಸ್ ಇರಬೇಕು, ಗುರಿ ಕಡೆಗೆ ಫೋಕಸ್ ಇರಬೇಕು. ಈಗ ದೋಣಿಯನ್ನು ಓಡಿಸುವಂಥ ವ್ಯಕ್ತಿ ದೋಣಿಯನ್ನು ಓಡಿಸ್ತಾ ಇರ್ತಾನೆ, ದಡ ಸೇರುವವರೆಗೂ ಆತ ಓಡಿಸ್ಲೇಬೇಕು. ಅಲೆಗಳು ಬರಲಿ, ಇನ್ನೇನೋ ಪ್ರಾಬ್ಲಮ್ಗಳಾಗಲಿ, ಅದೆಲ್ಲವನ್ನು ಏನೋ ಒಂದು ದೋಡಿಸ್ಕೊಂಡು ಆತ ಹೋಗಿ ದಡವನ್ನು ಸೇರುವುದರ ಕಡೆಗೆ ಆತ ಗಮನವನ್ನು ಕೊಡಬೇಕಾಗತ್ತೆ. ಸೊ ಆ ದಡವನ್ನು ಸೇರಿದಾಗ ಆತನಿಗೆ ಏನು ಫಲ ಸಿಗಬೇಕು ಸಿಕ್ಕೇ ಸಿಗುತ್ತೆ, ಆತನಿಗೆ ಆ ಗೌರವ ಮರ್ಯಾದೆಗಳು ಸಿಕ್ಕೇ ಸಿಗುತ್ತೆ. ಹಾಗೆ ಪ್ರತಿಯೊಂದು ಹುದ್ದೆಯಲ್ಲಿಯೂ ಕೂಡ ಇರುವಂತಹವರು ಅವರವರ ಕೆಲಸಗಳನ್ನು ಅವರು ಮಾಡಬೇಕು. ಉದಾಹರಣೆಗೆ ಹೆಂಡತಿ ಒಂದು ಕೆಲಸ, ಹೆಂಡತಿ ಕೆಲಸ ಕರೆಕ್ಟಾಗಿ ಮಾಡಬೇಕು, ಗಂಡನ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು, ಮಕ್ಕಳು ಕೆಲಸ ಕರೆಕ್ಟಾಗಿ ಮಾಡಬೇಕು, ವಿದ್ಯಾರ್ಥಿ ಕೆಲಸ ಕರೆಕ್ಟಾಗಿ ಮಾಡಬೇಕು, ಒಬ್ಬ ರಾಜಕಾರಣಿ ಮಂತ್ರಿ ಕೆಲಸ ಕರೆಕ್ಟಾಗಿ ಮಾಡಬೇಕು, ಒಬ್ಬ ಪೊಲೀಸ್ ಕೆಲಸ, ವಕೀಲರು ನ್ಯಾಯವಾದಿಗಳು ಮತ್ತು ವೈದ್ಯರು ಅವರವರ ಕೆಲಸಗಳನ್ನು ಅವರವರು ಅಚ್ಚುಕಟ್ಟಾಗಿ ಜವಾಬ್ದಾರಿಗಳನ್ನು ಅರಿತು ಆ ಕೆಲಸದ ಪಾವಿತ್ರತೆಯನ್ನು, ಹುದ್ದೆಯ ಒಂದು ಗೌರವವನ್ನು, ಆ ಒಂದು ವೃತ್ತಿಯಲ್ಲಿ ಆ ಒಂದು ಸ್ಥಾನದಲ್ಲಿ ಮಾಡಬೇಕಾದಂತಹ ಕೈಂಕರ್ಯಗಳನ್ನು ಅವರು ಅಚ್ಚುಕಟ್ಟಾಗಿ ಅಧಿಕಾರಪೂರ್ವಕವಾಗಿ ಅವರು ನಡೆಸಿಕೊಂಡು ಹೋಗಿದ್ದೆ ಆದರೆ ಅವರಿಗೆ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಇರುತ್ತೆ ಎಂಬುದನ್ನು ನಾವು ಇಲ್ಲಿ ನೋಡಬೇಕಾಗತ್ತೆ. ಆದ್ದರಿಂದ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ನಾನು ಮಾಡುವಂತಹ ಕೆಲಸದ ಮೇಲೆ ನಂಬಿಕೆ ಇರಬೇಕು, ಅದನ್ನು ನಾನು ಅಧಿಕಾರಪೂರ್ವಕವಾಗಿ ನಾನು ಮಾಡಬೇಕು. ಹಾಗೆ ಮಾಡಿದಾಗ ನಿಮಗೆ ಯಶಸ್ವಿ ಅನ್ನೋದು ಕಟ್ಟಿಟ್ಟ ಬುತ್ತಿ ಎಂಬುವಂತಹ ಮಾತನ್ನು ಶ್ರೀಕೃಷ್ಣ ಪರಮಾತ್ಮನು ಈ ಒಂದು ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಆದ್ದರಿಂದ ಇಂತಹ ಮಾತುಗಳು, ಶ್ಲೋಕಗಳನ್ನು ಅಲ್ಲಲ್ಲಿ ಆಗಾಗ ನಾವು ಹೇಳಿಕೊಂಡು ಬಿಟ್ಟರೆ, ನಾವು ಅದನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಬಿಟ್ಟರೆ, ನಾವು ಯಾವಾಗ ಬೇಕೋ ಆವಾಗ ಅದನ್ನು ಹೇಳ್ಕೊಬೋದು. ಆ ಮನನ ಮಾಡಿಕೊಂಡಾಗ, ರೀಡಿಂಗ್, ರಿಫ್ಲೆಕ್ಷನ್, ಕಂಟೆಂಪ್ಲೇಷನ್ ಅಂತೀವಿ, ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿಕೊಂಡಾಗ, ಈ ಶ್ಲೋಕಗಳನ್ನು ನಾವು ಮೆಲುಕು ಹಾಕಿದಾಗ, ಇದರ ಸಾರವನ್ನು, ಇದರ ತತ್ವವನ್ನು ಅರಿತುಕೊಂಡಾಗ ಖಂಡಿತವಾಗಿಯೂ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ. ಮತ್ತು ನಿಮಗೆ ಅವ್ರು ಕನ್ಸಿಡರ್ ಮಾಡದವರು ದುಃಖ ಆಗೋದಿಲ್ಲ. ನಿಮಗೆ ಸ್ವಲ್ಪ ದಿನ ಲೇಟ್ ಆಗ್ಬೋದು, ಆದರೆ ಆ ಒಂದು ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ, ಆ ರೆಕಗ್ನಿಷನ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಒಳ್ಳೆಯ ಬೀಜ ಮಣ್ಣಿಗೆ ಬಿದ್ದರೆ ಸಾಕು, ಅದು ಫಲವನ್ನು ಕೊಟ್ಟೇ ಕೊಡುತ್ತೆ. ಕೆಲವೊಮ್ಮೆ ಬಂಡೆಯ ಮೇಲೆ ಇರುತ್ತೆ. ಅದಕ್ಕೆ ನಾವು ಹೇಳೋದು ಕರ್ಮಣ್ಯೇವಾಧಿಕಾರಸ್ಥೆ, ಜೊತೆಗೆ ಮುಂದಿನ ಶ್ಲೋಕದಲ್ಲಿ ಯೋಗೋ ಕರ್ಮ ಸುಕೌಶಲ ಅಂತ ಹೇಳಲಾಗಿದೆ. ಆದ್ದರಿಂದ ನೀವು ಕೆಲಸವನ್ನು ಮಾಡಬೇಕು, ಅದನ್ನು ಯಾವ ರೀತಿ ರೆಪ್ರೆಸೆಂಟೇಷನ್ ಮಾಡ್ಕೊಳ್ಬೇಕು, ಯಾವ ರೀತಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದು ಕೂಡ ಸೂಕ್ಷ್ಮತೆ, ಆ ಕೌಶಲ್ಯತೆ, ಆ ಸ್ಕಿಲ್ಸ್ ಅನ್ನೋದು ನಿಮ್ಮಲ್ಲಿ ಇರಬೇಕು ಎಂಬುವಂತಹ ಮಾತನ್ನು ಒಬ್ಬ ದೊಡ್ಡ ಅಡ್ಮಿನಿಸ್ಟ್ರೇಟರ್ ರೀತಿಯಲ್ಲಿ ಕೃಷ್ಣ ಪರಮಾತ್ಮನ ಮಾತಾಡಿದ್ದಾನೆ. ಇದರಿಂದ ಇಡೀ ಜಗತ್ತು, ಇಡೀ ಒಂದು ದೊಡ್ಡ ಕಂಪನಿ ಆಗಲಿ, ಒಂದು ದೊಡ್ಡ ಒಂದು ಕುಟುಂಬ, ಒಂದು ಯಜಮಾನ ಕುಟುಂಬವನ್ನು ನಡೆಸುವುದಕ್ಕೆ, ಕಂಪನಿಯ ಮಾಲೀಕ ಕಂಪನಿಯನ್ನು ನಡೆಸುವುದಕ್ಕೆ ಬೇಕಾದಂತಹ ಒಂದು ಉತ್ತೇಜನವನ್ನು, ಒಂದು ಜ್ಞಾನವನ್ನು, ವಿಚಾರವನ್ನು ಈ ಒಂದು ಶ್ಲೋಕದ ಮುಖಾಂತರ ಸಮಾಜಕ್ಕೆ ನೀಡಿದ್ದಾನೆ. ಆದ್ದರಿಂದ ಈ ಒಂದು ಭಗವದ್ಗೀತೆಯ ಸಂದರ್ಭದಲ್ಲಿ ಅರ್ಜುನನಿಗೆ ಹೇಳ್ತಾನೆ, ನೀನು ನಿನ್ನ ಕೆಲಸವನ್ನು ಸರಿಯಾಗಿ ಮಾಡು. ನಿನ್ನ ಕೆಲಸ ಯಾವುದು? ಕ್ಷತ್ರಿಯ ಕೆಲಸ. ನೀನು ಯಾರು? ಕ್ಷತ್ರಿಯ. ನಿನ್ನ ಕೆಲಸ ಏನು? ಧರ್ಮದ ಪರವಾಗಿ ನಿಲ್ಲುವುದು ಮತ್ತು ಅಧರ್ಮಿಗಳನ್ನು ನಾಶ ಮಾಡುವುದು. ಅವರು ಅಧರ್ಮಿಗಳು. ಕೌರವರು ಬಂದು ಯಾರು? ಅಧರ್ಮಿಗಳು, ಅಧರ್ಮದ ಪಕ್ಷದಲ್ಲಿರುವವರು.
ನ್ಯಾಯಕ್ಕೆ ಧರ್ಮಕ್ಕೆ ಬೆಲೆ ಕೊಡದವರು, ಏನೋ ದಾಯಾದಿಗಳು ಸಹೋದರರು ಎಂಬುವಂತಹ ಒಂದು ಕರುಣೆಯನ್ನು ಮಾನವೀಯತೆಯನ್ನು ತೋರಿಸದೇ ಇದ್ದಂಥವರು, 5 ಹಳ್ಳಿಗಳನ್ನು ಕೊಡುವಂತ ಕೇಳಿದರೂ ಕೂಡ ಕೊಡದೇ ಇದ್ದಂತಹವರು, 5 ಸೂಜಿಯ ಮೊನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಎಂದು ದರ್ಪವನ್ನು ಮೆರೆದಂತಹವರು, ಅಂತಹ ಕೌರವರು ನಿನ್ನ ಮುಂದೆ ಬಂದಿದ್ದಾರೆ. ಈಗ ನೀನು ಕ್ಷತ್ರಿಯನಾಗಿ ನಿನ್ನ ಕೆಲಸವನ್ನು ಅಧಿಕಾರವಾಗಿ ಮಾಡು, ನೀನು ನಿನ್ನ ಹೃದಯದ ದೌರ್ಬಲ್ಯವನ್ನು ಎತ್ತಿ ಬಾಣವನ್ನು ಎತ್ತಿಕೊಂಡು ಹೂಡು ಅವರ ಬಳಿ ಏನೋ ಅಂತ ಹೇಳಿ ಆತನ ಕೆಲಸದ ಕರ್ತವ್ಯದ ಏನೋ ಪ್ರಜ್ಞೆಯನ್ನು ಏನೋ ಜಾಗೃತಗೊಳಿಸಿದಂತಹ ಒಂದು ದೊಡ್ಡ ಸೈಕಾಲಜಿಸ್ಟು ಕೃಷ್ಣ ಪರಮಾತ್ಮನಾಗಿದ್ದಾನೆ, ಮನಃಶಾಸ್ತ್ರಜ್ಞನಾಗಿದ್ದಾನೆ, ಒಳ್ಳೆಯ ಮಾರ್ಗದರ್ಶಿಯಾಗಿದ್ದಾನೆ, ಕೌನ್ಸಿಲರ್ ಆಗಿದ್ದಾನೆ, ಮತ್ತು ಅದರಂತೆ ಬಾಳಿ ಬದುಕಿದಂತಹ ವ್ಯಕ್ತಿಯಾಗಿದ್ದಾನೆ ಶ್ರೀಕೃಷ್ಣನು. ಆದ್ದರಿಂದ ನನಗೆ ಈ ಒಂದು ಶ್ಲೋಕವು ಬಹಳ ಅತ್ಯಂತ ಪ್ರೀತಿಪೂರ್ವಕವಾಗಿದೆ. ಅರ್ಜುನನು ತನ್ನ ಕರ್ತವ್ಯವನ್ನು ಮರೆತು ಬಿದ್ದಾಗ, ಏನೋ ಮೋಹಗಳಲ್ಲಿ ಬಿದ್ದಾಗ, ಏನೋ ಆತನಿಗೆ ಜಾಗೃತಿಯನ್ನು ಮೂಡಿಸಿ ಆತನ ಕರ್ತವ್ಯವನ್ನು ಏನೋ ಮಾಡಲು ಅನುವು ಮಾಡಿಕೊಟ್ಟಂತಹವನು ಶ್ರೀಕೃಷ್ಣ ಪರಮಾತ್ಮನು. ಆದ್ದರಿಂದ ಎಷ್ಟೋ ಬಾರಿ ನಾವು ನಮ್ಮ ಕರ್ತವ್ಯಗಳನ್ನು ನಿಭಾಯಿಸುವಾಗ ಯಾವುದೋ ಒಂದು ಅಂಧಕಾರ, ಮೋಹ, ಭ್ರಾಂತು ಏನೋ ಇದರಿಂದ ನಾವು ಬಲಿಪಶುಗಳಾಗಿ ಬಿಡ್ತೇವೆ. ಮತ್ತು ನಮಗೆ ಮನಸ್ಸು ಮತ್ತು ಬುದ್ಧಿ ಏನೋ ಒಂದು ಆವರಣ ಆಗಿಬಿಡುತ್ತೆ. ಏನೋ ಆ ಒಂದು ಕೆಲಸ ಮಾಡುವ ರೀತಿಯಲ್ಲಿ ನಾವು ಸರಿಯಾಗಿ ಮಾಡ್ತಾ ಇರೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಇಂತಹ ಶ್ಲೋಕಗಳು ನಿಮಗೆ ಬಂದಾಗ ಖಂಡಿತವಾಗಿಯೂ ನಿಮಗೆ ಇದು ಸ್ಫೂರ್ತಿಯ ಚಿಲುಮೆಯಂತೆ ಕೆಲಸ ಮಾಡುತ್ತೆ. ಆದ್ದರಿಂದ ಭಗವದ್ಗೀತೆಯನ್ನು ಶ್ಲೋಕಗಳನ್ನು ನೀವು ಏನೋ ಬಾಹ್ಯಾಟ ಮಾಡಿಕೊಂಡ್ರೂ ಪರವಾಗಿಲ್ಲ, ನಿಮ್ಮ ಮನೆಯ ಮನಸ್ಸಿನಲ್ಲಿ ಏನೋ ಸ್ಮೃತಿಪಟಲದಲ್ಲಿ ಅದು ಸದಾ ಇದ್ದರೆ ನಿಮಗೆ ಅದು ಮಾರ್ಗದರ್ಶಕವಾಗಿ ಕೆಲಸ ಮಾಡುತ್ತೆ ಎಂಬುವಂತಹ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಏನೋ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.